ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಅವರೆಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ಸಖತ್ ಟೇಸ್ಟಿ ಆಗಿರುವ ಹಾಗೂ ತುಂಬ ಸಿಂಪಲ್ಲಾಗಿ ಬ್ರೆಡ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ. ಮತ್ತು ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ 2 ಹಸಿಮೆಣ್ಸಿಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ. ನೀವು ಬೇಕಂದರೆ ಧನಿಯಾ ಮಸಾಲ, ಸೊ ನಿಮ್ಗೆ ಯಾವ ಮಸಾಲ ಬೇಕಲ್ಲ ಸೊ ಆ ಮಸಾಲಾನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲ 2 ಆಲೂಗಡ್ಡಿನ ಬೇಯಿಸಿ ಇಟ್ಕೊಂಡಿದ್ದೆ, ಸೊ ಅದನ್ನ ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಹಾಕಿದ್ದೀನಿ. ನಿಮಗೆ ಕ್ವಾಂಟಿಟಿ ನಮ್ಮದಿಲ್ಲಿ ಕಮ್ಮಿ ಇದೆ, ನಿಮ್ಮದು ಕ್ವಾಂಟಿಟಿ ಜಾಸ್ತಿ ಆದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಇದು ರೆಡಿಯಾಗಿದೆ. ಇವಾಗ ನಾವು ಒಂದು ಬೋ ತೊಗೊತಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟು ತೊಗೊತಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿ. ಇವಾಗ ನಾನು ಒಂದು 1/4 ಸ್ಪೂನಷ್ಟು ಖಾರ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಖಾರ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಇದನ್ನು ಕೂಡ ನಾನು 1/4 ಸ್ಪೂನಷ್ಟೇ ಹಾಕ್ಕೊತಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅಜ್ವಾನ ಹಾಕ್ತಿದ್ದೀನಿ. ಅಜ್ವಾನ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಅದೇನೂ ಆಗೋದಿಲ್ಲ. ಲಾಸ್ಟಿಗೆ ನಾನು ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಹಾಕ್ತಿದ್ದೀನಿ. ಇದನ್ನು ಫಸ್ಟು ಒಂದು ಸ್ವಲ್ಪ ಹಿಂಗೆ ಡ್ರೈ ಇದ್ದಾಗೇ ಸ್ವಲ್ಪ ಕಲಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕೊಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬಜ್ಜಿ ಮಾಡ್ಕೊತಿರಲ್ಲ, ಸೊ ಅದೇ ಹಿಟ್ಟು ಅದಕ್ಕೆ ಬರಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿ ಗಂಟು ಅದೇನು ಉಳಿಬಾರ್ದು. ಸೊ ಹಾಗಾಗಿ ನೀರು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇವಾಗ ಫೈನಲ್ ಆಗಿ ನನಗೆ ಪಕೋಡ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ನಾನು ಬ್ರೆಡ್ ತೊಗೊಳ್ತಿದ್ದೀನಿ. ಇಲ್ಲಿ ನಾನು 2 ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬ್ರೆಡ್ಡಿಗೆ ನಾನು ಟಮಾಟಿ ಚಟ್ನಿ ಮಾಡಿಟ್ಟಿದ್ದೆ, ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಪುದೀನ ಚಟ್ನಿ, ಸಾಸ್ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇವಾಗ ನಾವು ಆಲೂದ ಬಾಜಿ ಮಾಡಿಟ್ಟಿದ್ವಲ್ಲ, ಸೊ ಅದನ್ನೂ ಕೂಡ ನೀಟಾಗಿ ನಾನು ಹಾಕ್ಕೊತಿದ್ದೀನಿ. ಮನೇಲಿ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಯಾರೆಲ್ಲ ಬೇಡ ಅಂತಾರೆ ಹೇಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆಲ್ಲ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ಸಾಯಂಕಾಲ ಎಲ್ಲನೂ ಬರೀ ಬಜ್ಜಿ ಮಾಡಿ ಬೇಜಾರಾದಾಗ ಈ ಟೈಪೆಲ್ಲ ನೀವು ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿಪಟ್ಟು ತಿಂತಾರೆ, ದೊಡ್ಡವರು ಸಹ. ಇವಾಗ ಇದನ್ನು ನಾನು ಮೇಲೆ ಇನ್ನೊಂದು ಬ್ರೆಡ್ ಹಾಕಿ ಕಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೊಬೋದು. ರೌಂಡ್ ಶೇಪ್ ಆಗಿರ್ಬೋದು, ಉದ್ದಗಾಗಿರ್ಬೋದು. ನಾನು ಹಿಂಗೆ ಮಿಡಲ್ ಕಟ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಹಿಟ್ಟು ರೆಡಿ ಮಾಡಿಟ್ಟಿದ್ದಲ್ಲ, ಸೊ ಅದರೊಳಗೆ ಡಿಪ್ ಮಾಡ್ಕೊತಿದ್ದೀನಿ. 2 ಸೈಡೂ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಎಣ್ಣೆ ಆಗಲೇ ಕಾಯ್ಲಿಕ್ಕೆ ಇಟ್ಟಿದ್ದೆ, ಸೊ ಹಾಗಾಗಿ ನಂದು ಎಣ್ಣೆ ಕಾಯ್ದಿದೆ. ಇವಾಗ ಸ್ಲೋಲಿ ಎಣ್ಣೆ ಒಳಗೆ ಬಿಡ್ತಿದ್ದೀನಿ. ಎಣ್ಣೆ ಒಳಗೆ ಬಿಡೋ ಮುಂದೆ ಹುಷಾರಾಗಿ ಬಿಡಿ. ಇವಾಗ ಇದನ್ನು 2 ಸೈಡು ಚೆನ್ನಾಗಿ ಒಂದು 5 ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಆಗಿದೆ ಇದು. ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು ಬ್ರೆಡ್ ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆಲ್ಲ ಬ್ರೆಡ್ ತಿನ್ಲಿಕ್ಕೆ ಅಷ್ಟೇ ಬೇಜಾರಾಗಿದ್ದರೆ ಈ ಥರ ಎಲ್ಲ ಪಕೋಡ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು ಮಾಡ್ಕೊಂಡು ತಿನ್ಬೋದು. ತುಂಬ ಸಖತ್ ಟೇಸ್ಟ್ ಆಗಿರುತ್ತೆ. ನಾನು ಇಲ್ಲೇ ಕಾಂಬಿನೇಷನ್ ಆಗಿ ನಮ್ಮ ಟಮಾಟಿ ಚಟ್ನಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪುದೀನ ಚಟ್ನಿನೂ ಸೊ ಆ್ಯಡ್ ಮಾಡ್ಕೋಬೋದು. ಇವತ್ತು ಮಾಡಿರುವ ಬ್ರೆಡ್ ಪಕೋಡ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.